ಹಾಗೂ ನೀರು ಬಳಕೆದಾರ ಸಹಕಾರ ಸಂಘದ ಪದಾಧಿಕಾರಿಗಳಿಂದ ಅವರಿಗೆ ಈ ಸಂದರ್ಭದಲ್ಲಿ ಈ ರೀತಿಯಾಗಿ ಸಭಾಧ್ಯಕ್ಷರಾದ ಸಂಘಗಳು ಸಹ ಇವತ್ತು ಮಾಡ ಇಲಾಖೆಯ ಸಿಬ್ಬಂದಿಗಳಿಗೆ ಹಾಗೂ ನೀರು ಬಳಕೆದಾರ ಸಹಕಾರ ಸಂಘದ ಪದಾಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ತದನಂತರ ಈ ಸಮಾರಂಭದ ಪ್ರಾರ್ಥನೆಯನ್ನು ನಮ್ಮ ಅಧಿಕಾರಿಗಳಾದ ಶ್ರೀ ರವಿಸಿದ್ದಪ್ಪನವರು ನಡೆಸಿಕೊಡಬೇಕೆಂದು ಸಾಮಾನ್ಯ सर्वमंगलमांगल्ये श्री सर्वार्थसाधिके शरण्ये त्र्यंबके गौरी नारायणी नमोस्तुते। ओम श्री सर्वकृष्णमयी सर्वविद्याहरि महालक्ष्मी नमस्ते। पद्मासनास्ते देवी परब्रह्मस्वरूपिणी माता महालक्ष्मी नमस्ते। श्री देवी महालक्ष्मी नमस्ते। जगन्माते महालक्ष्मी नमस्ते। महालक्ष्मी सरस्वती माता सरस्वती सही का नोटिस ಸಮಾರಂಭದ ಆಡಳಿತದ ಸನ್ಮಾನ್ಯ ಅಧ್ಯಕ್ಷರು ಮತ್ತು ನೀರ್ಮಾತ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಹಾಗೂ ಪದಾಧಿಕಾರಿಗಳು ಹಾಗೂ ನಮ್ಮ ಕಚೇರಿಯ ಸಿಬ್ಬಂದಿಗಳೇ ಹಾಗೂ ಬೇರೆ ನೋಡ್ಸ್ಕೊಳ್ತಾರೆ ಮೊದಲು ಆದರೂ ಮೊದಲು ನಾವು ಈ ಸರಿ ಕೂಡ ಅವ್ರ ನಂತರ ಬಂದ ನಂತರ ನಿಮಗೆ ಉತ್ತಮವಾದ ಹೊಂದಾಣಿಕೆ ಮತ್ತು ಮಾರ್ಗದರ್ಶನ ಅವರಿಗೆ ನಮ್ಮ ಸಿದ್ಧತೆ ಅದೇ ರೀತಿ ಎಲ್ಲರೂ ಕೂಡ ಅವರು ಬೆರೆತು ಕೆಲಸ ಮಾಡುವಂಥ ಸಾಮಾನ್ಯವಾಗಿ
ಎಷ್ಟೇ ಒತ್ತಡ ಬರುವ ಸಹಿತ ನಿಭಾಯಿಸುವ ಶಕ್ತಿ ಇತ್ತು. ಹೀಗಾಗಿ ಎಲ್ಲ ಸಿಬ್ಬಂದಿಗೂ ಅವರಿಗೆ ನಾವು ಏನಾದರೂ ನಾವು ಕಚೇರಿಯಲ್ಲಿ ಯಾರ್ಯಾರು ಅವರಿಗೆ ನಾವು ಹೆಚ್ಚಿನ ನಮ್ಮನ್ನು ಆಶ್ರಯಿಸುವುದು ಮತ್ತು ಸರ್ ಬಗ್ಗೆ ಹೇಳ್ಬೇಕಂದ್ರೆ ನಾವು ಸಣ್ಣವ್ರಿಗೆ ಏನು ಹೇಳ್ತಾರೆ ಆದರೂ ಕೆಲಸದ ಮತ್ತು ಅವತ್ತು ಸದ್ಯ ಯಾರಿಗೆ ಕೆಲಸ ಭಾಳ ಪ್ರಾಮುಖ್ಯತೆ ಕೊಡ್ತಾರೆ. ಹೀಗಾಗಿ ಅವರಿಂದ ನಮಗೆ ಮುಂದಾದರೂ ಸ್ವಲ್ಪ ಮಾರ್ಗದರ್ಶನ ಹಾಗೆ ನಮ್ಮ ಗುರಿಕಾಲದಿಂದ ನಮ್ಮ ಸಲಹೆಗಳನ್ನು ಕೊಟ್ಟ ನಮ್ಮ ಮುಂದಿನ ಕಾರ್ಯಕ್ಕೆ ಸಹಕಾರ ಎಲ್ಲ ಸಿಗ್ತಂತ ಆಸೆ. ಹಾಗೆಯೇ ಮಾನ್ಯ ಕೃಷಿಯಾಧಿಕಾರಿಗಳಾದ ಶ್ರೀ ಶಿವಕುಮಾರ್ ಸರ್ ಅವರು ಮತ್ತೆ ಇನ್ನೂ ಯಾರಾದರೂ ನಮ್ಮ ನೀರು ಬಳಕೆದಾರರ ಸಹಕಾರ ಸಂಘಗಳ ಪದಾಧಿಕಾರಿಗಳು ಆಧಾರ್ ಮಾಡಲು ಓದಿದ್ರೆ ದಯವಿಟ್ಟು ಅವರು ಯಾರಾದರೂ ಕೂಡ ಮಾರಾಟ ಮಾಡಿ ಅಂತ ಕೇಳ್ಬೋದು. ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಅಧ್ಯಕ್ಷರು ನೀರು ಬಳಕೆದಾರ ಸಹಕಾರ ಸಂಘ ನಕ್ಕುಂದಿ ಭಾಗ 3 ಇವರು ಸಾಹಸರ ಬಗ್ಗೆ ಕೆಲವು ಮಾತುಗಳನ್ನು ಹಾಕಿದ್ರು. ಈ ಒಂದು ಪ್ರವೃತ್ತಿ ಜೀವನದ ಸಂದರ್ಭದಲ್ಲಿ ಕೃಷಿ ಅಧಿಕಾರಿಗಳಾದಂಥ ಶಿವಕುಮಾರ್ ಸರ್ ಅವರು ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಮತ್ತು ಲಕ್ಷ್ಮಣರವರೇ ಸಿಬ್ಬಂದಿ ಕಾಡ ಸಿಬ್ಬಂದಿ ವರ್ಗದವರೇ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ನೀರು ಬಳಕೆ ಸಂಘದ ಅಧ್ಯಕ್ಷರೇ ನಿರ್ದೇಶಕರೇ ಎಲ್ಲ ಸಿಬ್ಬಂದಿ ವರ್ಗದವರು, ಇವತ್ತಿನ ದಿನ ಒಂದು ಕಚೇರಿಯನ್ನು ನಿಭಾಯಿಸುವಂಥದ್ದು ಭಾಳ ಕಷ್ಟಕರ. ಇವತ್ತಿನ ದಿನ ಆ ಒಂದು ಸಂದರ್ಭದಲ್ಲಿ ಸುಸಂಹಿತವಾಗಿ ಇಷ್ಟು ದಿನಗಳ ಕಾಲ ಈ ಒಂದು ಹುದ್ದೆಯನ್ನು ಸುಸಂಹಿತವಾಗಿ ನಿರ್ದೇಶಕರು ನಡೆಸಿಕೊಂಡು ಬರ್ತಿರ್ತಕ್ಕಂಥ ಮತ್ತು ಸಿಬ್ಬಂದಿಯೊಂದಿಗೆ ಸಹಭಾಗಿತ ನಡೆಸಿಕೊಡ್ತಕ್ಕಂಥದ್ದು ಭಾಳ ಮುಖ್ಯ. ಅಂಥ ನಷ್ಟಗಳು ಎಲ್ಲವನ್ನೂ ಸರಿದೂಗಿಸಿಕೊಂಡು ಇಷ್ಟು ದಿನ ಈ ಒಂದು ಸೇವಾನಿವೃತ್ತಿಯ ಅವಧಿಯಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಎಲ್ಲ ಒಂದು ಕೆಲಸಗಳನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಕ್ಕಂಥ ರೇವಣಸಿದ್ದವರಿಗೆ ನಾವೆಲ್ಲ ತುಂಬ ಸ್ವಾಗತ ಕೋರುತ್ತಾ ಇವತ್ತು ಬಿಡುಗಡೆ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ನಮಗೆ ಕೂಡ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಾರೆ. ಎಲ್ಲರಿಗೂ ವಂದಿಸಿ ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಒಂದು ಸಮಾವೇಶ ತಮ್ಮ ಸೇವೆಯಿಂದ ನಿವೃತ್ತಿ ಹೊಂದಲಿರ್ತಕ್ಕಂಥ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಅದೇ ರೀತಿ ಕೃಷಿ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಸನ್ಮಾನ್ ರೇವಣಸಿದ್ದಪ್ಪ ಸರ್ ಅವರ ಒಂದು ತಮ್ಮ ಸೇವೆಯಿಂದ
ನಿವೃತ್ತಿ ಹೊಂದಲಿರುವ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಅವರ ಸರರಿಗೂ ತುಂಬ ಹೃದಯದ ನನ್ನ ಒಂದು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ನಮ್ಮ ಸರ್ ಹೇಳಿದಂಗೆ ಇಲ್ಲಿವರೆಗೂ ನಮಗೆ ನೀರು ಬಳಕೆದಾರ ಸಹಕಾರ ಸಂಘಗಳಿಗೆ ಪ್ರೋತ್ಸಾಹವನ್ನು ಕೊಟ್ಟು ಅಲ್ಲಿ ಏನೇ ಒಂದು ತೊಂದರೆಗಳನ್ನು ನಿವಾರಿಸಿಕೊಂಡು ಅದನ್ನು ಮುನ್ನಡೆಸಿಕೊಂಡು ಹೋಗಿ ಒಂದು ಆರ್ಥಿಕವಾಗಿ ಏನು ಸಬಲ ಮಾಡಬೇಕಾಗಿತ್ತು ಅಂಥ ಒಂದು ಸಹಕಾರ ಪ್ರೋತ್ಸಾಹವನ್ನು ನಮ್ಮ ರೇವಣ ಸಿದ್ದಪ್ಪ ಸರ್ ನಮಗೆ ಮಾಡಿಕೊಟ್ಟಿದ್ದಾರೆ. ಅದನ್ನು ನಾವು ನೋಡಿದ್ದೀವಿ. ಅದನ್ನು ಆಮೇಲೆ ಏನೇ ಒಂದು ಸಣ್ಣ ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದೇ ಇರ್ತವೆ. ಸಭೆಗಳಾಗಲಿ ಯಾವುದೇ ಒಂದು ಚರ್ಚೆಗಳಾಗಲಿ ನಮ್ಮ ಕರಾವುಗಳಲ್ಲಿ ಬರೆಯೋದ್ರಲ್ಲಿ ಏನಾದ್ರು ತೊಂದರೆಗಳಾದ್ರೆ ಅವನ್ನ ನಮಗೆ ಪಾಷಾ ಸರ್ ಮುಖಾಂತರ ನಮಗೆ ಹೇಳಿಕೊಟ್ಟು ಅದನ್ನೆಲ್ಲ ತಿದ್ದಿ ಆ ಸಂಘಗಳು ಯಾವ ಥರ ನಾವು ಮುನ್ನಡೆಸ್ಕೊಂಡು ಹೋಗ್ಬೇಕೆಂಬ ಒಂದು ಪ್ರೋತ್ಸಾಹವನ್ನು ನೀಡಿರ್ತಕ್ಕಂಥ ಆ ಸರ್ ಅವರು ಇನ್ನೂ ಸ್ವಲ್ಪ ದಿನ ನಮಗೆ ಸೇವೆ ಸಲ್ಲಿಸಬೇಕಾಗಿತ್ತು. ಆದರೆ ಈ ಒಂದು ಸರ್ಕಾರದ ನಿಯಮಾವಳಿ ಪ್ರಕಾರ ಅವರು ತಮ್ಮ ಸೇವೆಯಿಂದ ನಿವೃತ್ತಿ ಹೊಂದಲಿದ್ದಾರೆ. ಆ ಕಾರಣವಾಗಿ ನಮ್ಮ ಎಲ್ಲ ನೀರು ಬಳಕೆದಾರ ಸಹಕಾರ ಸಂಘಗಳ ವತಿಯಿಂದ ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಅವರಿಗೆ ಧನ್ಯವಾದಗಳು. ಮತ್ತೆ ಯಾರಾದರೂ ಮಾನ್ಯ ಶ್ರೀ ನಿವೃತ್ತಿ ಹೊಂದಿರತಕ್ಕಂಥ ಶ್ರೀ ರೇವಣ ಸಿದ್ದಪ್ಪ ಸಾಹೇಬರು ಹಾಗೂ ವಿವಿಧ ಸಹಕಾರ ಸಂಘದಿಂದ ಬರ್ತಕ್ಕಂಥ ಪದಾಧಿಕಾರಿಗಳೇ ಹಾಗೂ ಕಾರ್ಯದರ್ಶಿಯವರೇ, ನಾವು ಅವ್ರ ಜೊತೆ ಸರ್ ಜೊತೆ ಒಡನಾಟ ಅಂದರೆ ಹೇಗಿತ್ತು ಅಂದರೆ ಕೆಲಸ ದೃಷ್ಟಿಯಿಂದ ಮಾತಾಡ್ತಕ್ಕಂಥದ್ದು ಹೇಳ್ತಾ ಇದ್ದೀನಿ. ಇದು ಸರ್ಕಾರಿ ಸೇವೆ ಅಂದರೆ ಅಂಥ ಒಂದು ಈಸಿ ಅಲ್ಲ, ಭಾಳ ಕಠಿಣ. ಅಂಥದ್ರಲ್ಲಿ ಸಾಹೇಬರು ನಾವು ಈ ಸುಮಾರು 8 ವರ್ಷಗಳಿಂದ ನಾವು ವಿಷಯದೀಗ ನಾನು ಮಾನವಿಯಿಂದ ಸಿಂಧೂರು ಬಂದಾಗ ಅವಾಗ ಜೊತೆ ಕೂಡಿ ಕೆಲಸ ಮಾಡ್ತಾ ಇದ್ದಾರೆ. ಜಗದ್ಗುರು ಬಸವೇಶ್ವರರು ಏನಂತಾರೆ, ಕಾಯಕವೇ ಕೈಲಾಸ ಅಂತಕ್ಕಂಥ ವಿಷಯವನ್ನು ಹೇಳ್ತಾರೆ. ಅಂದರೆ ಕಾಯಕ ಮಾಡಬೇಕು ಅಂದರೆ ಅವ್ರ ಕೆಲಸ ಏನು ನಮ್ಮ ಸರಿ ಹೇಳ್ದಂಗೆ ಸಿದ್ದಪ್ಪ ಕೆಲಸ ಒಂದು ಅಚ್ಚುಮೆಚ್ಚು ನೀರು. ನಾನೇನೋ ಒಂದು ಫೇಲ್ ಒಂದು ತಪ್ಪು ಮಾಡಿದ್ದೆ, ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಲಕ್ಷ್ಮಣ ಆಗಲ್ಲ, ಈ ರೀತಿ ಮಾಡಬೇಕು. ಸಹಬಾಳೋ ಬಗ್ಗೆ ಪ್ರೀತಿ ವಾತ್ಸಲ್ಯಗಳನ್ನು ನಮಗೆ ತೋರಿಸ್ತಾ ಇದ್ದರು. ನಿಜವಾಗಿ ನಾನು ಅವ್ರ ಜೊತೆ ಒಂದು ಸಲ ಯಾವಾಗ ಏನೋ ಒಂದು ಹತಾಶದಿಂದ ನಾನು ಏನೋ ಒಂದು ವಿಷಯವನ್ನು ಮಾತಾಡಬೇಕಾದ್ರೆ ಏನೋ ಬಂದು ಮತ್ತೆ ನಾನು ಮಾನ್ಯ ವಿಷಯ ಕ್ಷಮೆ ಕೇಳಿದೆ. ಅವರು ಏನಂದರೆ ಕಚೇರಿದು ಕೆಲಸ ಭಾಳ ನೀಡಿದರು. ಆಮೇಲೆ ಇನ್ನೊಂದೇನೆಂದರೆ ಅವರು ಸಹಕಾರ ಸಂಘಗಳದ್ದು ಸಹಾಯಕ ನಿಬಂಧಕರಿಂದ ಪ್ರಭಾರಿ ಹುದ್ದೆ ವಹಿಸ್ಕೊಂಡಾಗ ಏನು ನನಗೆ ಅಷ್ಟು ಬಗ್ಗೆ ಗೊತ್ತಿರೋ ಲಕ್ಷ್ಮಯ್ಯ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ. ಆಗ ಜೊತೆ ಕೂಡಿ ಗೊತ್ತಾಗಲಿದ್ದು ಕೂಡ ನಾನು ಕೇಳ್ಕೊತಾ ಇದ್ದೆ ಮನೆಗೆ ಹೋಗಿ. ಹಾಗೆ ನಮ್ಮ ಅವರ ಅಮ್ಮರು ಅಷ್ಟೇ ವಾತ್ಸಲ್ಯ. ಯಾಕೆಂದರೆ ಅವ್ರು ಏನು ಹೇಳ್ತಾರೆ ನಮ್ಮ ಬುದ್ಧಿಗಳು ಕೊಪ್ಪಳದ ಗವಿಸಿದ್ದೇಶ್ವರ ಮಾಡ್ಕೊಂಡು ಬಂದಾಗ ಹಸಿದಾಗ ಚಹಾ ಕೊಡಿ, ನೀರು ಕೊಡಿ, ಊಟ ಕೊಡಿ ಅನ್ನೋ ಒಂದು ಆ ಒಂದು ವಾತ್ಸಲ್ಯದಲ್ಲಿ ಕೂಡ ಅಮ್ಮರು ಕೂಡ ನಮ್ಮ ಹೋದಾಗೆಲ್ಲ ಬಹಳ ಒಂದು ತಾಯಿಯ ಸ್ಥಾನ ಎತ್ತ ತಾಯಿಯ ಜನ್ಮದ ಹೆಮ್ಮೆ ಆ ಅಮ್ಮನ ಒಂದು ಇದು ನಾನು ಅವರಲ್ಲಿ ನಾನು ಹೇಳಿದ್ದೀನಿ. ಹಾಗೂ ತಕ್ಷಣವೇ ಬಂದು ನೀರು ಕೊಟ್ಟು ಸರ್ ಇದ್ದಾರೆ ಅಂತಂದಾಗ ಸರ್ ಇಲ್ಲ ಎಲ್ಲ ಹೊರಗೋಗಿದ್ದಾರೆ ಬರ್ತಾರೆ ಕೂಡಿ ಅಂತೇಳಿ ಬಂದ ತಕ್ಷಣ ನೀರು ಕೊಟ್ಟು ಅಂಥವ್ರು ಅವರಲ್ಲೂ ಕೂಡ. ಹೀಗಾಗಿ ಈ ಕೆಲಸಗಳ ಯಾವುದೇ ಕೆಲಸದ ಹತ್ತಿರದಲ್ಲಿ ಇದ್ದಾಗಲೂ ಕೂಡ ಅವರು ನಮ್ಮ ಜೊತೆ ಎಲ್ಲ ತಾಂತ್ರಿಕ ಆಗಿರ್ಬೋದು, ಸಹಕಾರ ಸಂಘಗಳಾಗಿರ್ಬೋದು, ಪ್ರತಿಯೊಂದು ಮಾಹಿತಿಗಳನ್ನು ಹೇಳ್ತಾ ಇದ್ರು. ನಾವು ಅವ್ರ ಜೊತೆ ಕೂಡಿ ಕೆಲಸ ಮಾಡಿದ್ದೀವಿ, ಅನುಭವದಿಂದ ಇದ್ದೀವಿ. ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಅವರು ತಮ್ಮ ಕಾಲಾವಧಿಯಲ್ಲಿ ತಮ್ಮ ಸೇವೆಯಲ್ಲಿ ಒಳ್ಳೆಯ ತನ್ನ ಒಂದು ಹೆಸರನ್ನು ಪಡ್ಕೊಂಡಿದ್ದಾರೆ. ಅವರು ಇವತ್ತು ನಿವೃತ್ತಿ ಹೊಂದಿರೋ ನಮಗೂ ಒಬ್ಬ ಬೇಕಿದ್ದ ನಮಗೆ ಹೇಳ್ತಕ್ಕಂಥ ಒಬ್ಬ ಮೇಟಿ, ಮನೆ ಮೇಟಿ ಹೇಗಿದ್ದಾರೆ ಅವರು, ಯಾರು ನಮಗೆ ಅದ್ರ ಬಗ್ಗೆ ಹೇಳೋರು ಯಾರು ಅಷ್ಟೊಂದು ಇದಿಲ್ಲ ಅಂತ ನಾನು ಬಯಸ್ತೀನಿ. ಹಾಗೆ ಅವರ ನಿವೃತ್ತಿ ಜೀವನ ಮುಂದೆ ಒಳ್ಳೆಯದಾಗಿ ಆರೋಗ್ಯ ಐಶ್ವರ್ಯ ಕೊಡಲಿ ದೇವರು, ಅವರಿಗೆ ಒಳ್ಳೆಯ ಸಂಪತ್ತು ಕೊಡಲಿ. ಬಟ್ ಇನ್ನೂ ಅವರು ಬಹಳ ಮಾತು ಕೆಲಸಗಳು ಕೂಡ ಇನ್ನೂ ನಾವು ಬೇಕಾದ್ರೆ ಅವ್ರ ಕಡೆಯಿಂದ ಕೆಲಸ ತಗೋಬೋದು. ಸರ್ಕಾರ ಮಾಡಿದರೆ ಅಂದರೆ ಅವರು ಕೆಲಸದಲ್ಲಿ ಭಾಳ ಮಗ್ನ, ಒಳ್ಳೆಯ ಆ್ಯಕ್ಟಿವ್ ಇದ್ದರು. ಹೀಗಾಗಿ ಅವರಿಗೆ ಒಳ್ಳೆಯದಾಗಲಿ, ಅವರ ಕುಟುಂಬ ಪರಿವಾರದವ್ರಿಗೆಲ್ಲ ಒಳ್ಳೆಯದಾಗಲಿ, ಅವರ ಒಂದು ನಿವೃತ್ತಿ ಜೀವನ ಚೆನ್ನಾಗಿ ಸಾಗಲಿ. ಈ ಮುಂದೆ ಆದರೂ ಕೂಡ ಅವರಿಂದ ನಾವು ಸೇವೆ ತಗೋತೀವಿ. ಗೊತ್ತಾಗಿರೋದು ಕೂಡ ನಾವು ಏನೋ ತಿಳಿದಿರುವ ಖುಷಿ ಆಗಿರ್ಬೋದು, ಬೇರೆ ಆಗಿದ್ರು ಕೂಡ ನಾವು ಅವ್ರಿಗೆ ಕೇಳ್ತೀವಿ, ಅವ್ರ ಮಾರ್ಗದರ್ಶನ ತಗೋತೀವಿ ಅಂತ ನಾವು ಹೇಳ್ಕೊಳ್ತಾ ಈ ಒಂದು 2 ಮಾತನ್ನು ನಾನು
ಚೇರ್ಮನ್ಗೆ ಸರ್ ಮುಖ್ಯ ಅತಿಥಿಗಳಿಗಂತ ಮಾನ್ಯ ಶ್ರೀ ಕೃಷಿ ಅಧಿಕಾರಿಗಳು ಮಾನ್ಯವರು ಶಿವಕುಮಾರ್ ಸರ್ ಅವರು ಮಾತಾಡ್ತಾರೆ. ಸಮಾರಂಭದ ಸಭಾಧ್ಯಕ್ಷರು ಹಾಗೂ ಈ ಸಮಾರಂಭದ ಕಾರ್ಯಕರ್ತರು ಹಿರಿಯರು ಮತ್ತು ಆತ್ಮೀಯರು ಕಾರ್ಯಕ್ರಮ ಹಾಜರಾದ ನಮ್ಮವರೇ ಆದ ನಮ್ಮ ಅನುಭವದ ಪ್ರತಿನಿಧಿಗಳು ಜೊತೆಯಲ್ಲಿ ಬಂದಿದ್ದೆಲ್ಲ ನೀರು ಬಳಕೆ ಸಭಾಧ್ಯಕ್ಷರು ಪದಾಧಿಕಾರಿಗಳು ಅದೇ ರೀತಿ ನಿವೃತ್ತರಾದ ಸಹಾಯಕ ಕೃಷಿ ಅಧಿಕಾರಿಗಳು ಪ್ರಭಾರ ಸ್ಥಾನಗೊಳ್ಳಲಿರುವ ತೆಗೆದುಕೊಳ್ಳಲಿರುವ ಸುರಕ್ಷಿತಗಳು ಮತ್ತು ಈ ಒಂದು ಕಚೇರಿ ಎಲ್ಲ ಸಿಬ್ಬಂದಿ ಮತ್ತು ಇಲ್ಲಿ ಬಂದಿದ್ದೆಲ್ಲ ನನ್ನ ಹಿರಿಯ ಆತ್ಮೀಯ ನಮ್ಮೆಲ್ಲ ಗೊತ್ತಿರೋ ತಿಳಿಸಿದಪ್ಪ ನಮ್ಮ ಸಂಬಂಧ ಅಂದರೆ ಬಹುಶಃ 32 ವರ್ಷ ಸಂಬಂಧ. ಯಾಕಂದರೆ 1989ರಿಂದ ನಾನು ತಿಳಿಸಿದಪ್ಪ 4 ವರ್ಷ ಕೂಡಿ ಕೆಲಸ ಮಾಡೋ ಸಂದರ್ಭದಲ್ಲಿ ಅವರು ಹಿರಿಯಣ್ಣರಾಗಿ ಮತ್ತು ಮಾರ್ಗದರ್ಶಕರಾಗಿ ಜೊತೆಗೆ ನನಗಿರ್ತಕ್ಕಂಥ ಮುಂದುವರೆದಿರೋದಕ್ಕೆ ನಾವು ತಪ್ಪಡೆದ ಕೂಡ ತಿದ್ದುಪಡಿ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಕೆಲಸವನ್ನು ಕೂಡ ಭಾಳ ಅಚ್ಚುಕಟ್ಟಾಗಿ ಮಾಡಿದೆ. ಬಹುಶಃ ಇನ್ನೂ ನಮಗೆ ಕೆಟ್ಟದ್ದು ಕೂಡ ಬಯಸಿಲ್ಲ. ಅದಕ್ಕೋಸ್ಕರ ಅಷ್ಟು ಕಷ್ಟಪಟ್ಟು ಅಷ್ಟು ಆತ್ಮೀಯದಿಂದ ಇವತ್ತು ನಾವು ಡೇಟ್ ಕನ್ಫರ್ಮ್ ಮಾಡಿ ಬಂದಿದ್ದೀವಿ. ಯಾಕಂದರೆ ಒಬ್ಬ ವ್ಯಕ್ತಿಯ ಒಂದು ಗುಣದಾನ ಅವ್ರ ನಿವೃತ್ತಿಯಲ್ಲಿ ಕಾಣ್ಬೋದು. ನಾವೇನು ಸಾಧನೆ ಮಾಡಿದಂತಕ್ಕಂಥದ್ದು ನಮ್ಮ ನಿವೃತ್ತಿ ಅದು ಗೊತ್ತಾಗ್ತಾ ಹೊರತಾಗಿ ನಿವೃತ್ತಿ ಆದ ಮುಂಚೆ ಅಧಿಕಾರಿ ಅಂತಂದರೆ ಭಾಳ ಜನ ಬರ್ತಾರೆ. ಅಧಿಕಾರ ಹೋದಂತ ಬರೋದು ಭಾಳ ಮುಖ್ಯ. ಯಾವುದೇ ವ್ಯಕ್ತಿ ಹತ್ರ ಅಧಿಕಾರ ನಿವೃತ್ತಿ ಆದ ಎಷ್ಟು ಜನ ಬರ್ತಾರೆ ಅಂದರೆ ಅದು ಅಧಿಕಾರದಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ಒಂದು ಒಳ್ಳೆಯ ಒಂದು ಕಾಯಕವಾಗಿ ಜೊತೆಗೆ ಬಹುಶಃ ಅವರು ಒಂದು ಕಾಯಕ ನಿಷ್ಠೆ ಭಾಳಷ್ಟು ಚೆನ್ನಾಗಿ ತಗೋತಾರೆ. ಅದಕ್ಕಿಂತ ಜಾಸ್ತಿ ಬಹುಶಃ ಎಲ್ಲ ಯಾಕಂದರೆ ನಾವು ಯಾವುದೇ ಕೆಲಸ ಮಾಡೋದು ಅಚ್ಚುಕಟ್ಟಾಗಿ ಮಾಡ್ತಾರೆ. ಇವತ್ತು ಡ್ರಾಫ್ಟಿಂಗ್ ತೊಗೊಂಡ್ರೆ ಇವತ್ತು ಇವತ್ತು ಇಷ್ಟು ವಯಸ್ಸಲ್ಲಿ ಕೂಡ ಅವ್ರು ಕಂಪ್ಯೂಟರ್ ಕೆಲಸ ಕಲ್ತಿದ್ದಾರೆ. ಅದು ನನಗೆ ಕೂಡ ಅರ್ಥ ಮಾಡ್ತಾರೆ ಕಂಪ್ಯೂಟರ್ ಆದರೂ ಕೂಡ ಅವ್ರು ಚೆನ್ನಾಗಿ ಕಂಪ್ಯೂಟರ್ ಮಾಡ್ತಾರೆ. ಅಂದರೆ ಅವರು ಯಾವುದೇ ಕೆಲಸ ಕೊಟ್ಟರೆ ಕಷ್ಟಪಟ್ಟು ಅವರು ಸಾಧನೆ ಮಾಡ್ಕೊಂಡು ಒಂದು ಮನೋಭಾವ ಚೆನ್ನಾಗಿದೆ. ಜೊತೆಗೆ ಒಂದು ಯಾವುದೋ ಕೆಟ್ಟದ್ದು ಬಯಸಿಲ್ಲ. ನಾನೇ ಭಾಳಷ್ಟು ಅವ್ರ ಜೊತೆಗೆ ಬಹುಶಃ 30 ವರ್ಷದಿಂದ ಫೋನೇ ಕಾಂಟ್ಯಾಕ್ಟು ಒಂದು 5 ವರ್ಷ ಕೂಡಿ ಕೆಲಸ ಮಾಡಿ ಅದಾದ ಕೂಡ ಭಾಳ ಸರಿ ಇದಾದ ನಂತರ ಅವರು 2010ರಲ್ಲಿ ನಮ್ಮಲ್ಲಿ ವಾಟ್ಸಲ್ಲಿ ಜಲನಿಲಯಕ್ಕೆ ನಾನು ಇಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ಅವರು ಕೃಷಿ ಅಧಿಕಾರಿ ಬಂದು ಅದ್ರ ಸಂದರ್ಭದಲ್ಲಿ ಕೂಡ ಮತ್ತೆ ನೆಕ್ಸ್ಟ್ ಅವರು ಮತ್ತೆ ಅಲ್ಲಿ ತೊಂದರೆ ಆದ ನಂತರ ಇಲ್ಲಿ ಕಾಡಕ್ಕೆ ಬಂದರು. 2011ರಲ್ಲಿ ನಡೆಸರು 2012ರಲ್ಲಿ 2012 ಬಂದರು. 2012 ನಾನು 2 ತಿಂಗಳಲ್ಲಿ ಮತ್ತು ಮಾನಿಗೆ ಹೋದೆ. ಮಾನಿಗೆ ಇಲ್ಲಿ ತಾಂತ್ರಿಕ ಅಧಿಕಾರಿಗೆ ಮಾನಿಗೆ ಕಾರ್ಯದರ್ಶನ ಆಗಿದೆ. ಜೊತೆಗೆ ಅವರು ಬಗ್ಗೆ ಹಿಂದೆ ಹೇಳ್ತಾರೆ. ನಾನು ಮನೆಯಲ್ಲೂ ಕೂಡ ಅಕ್ಕವರು ಕೂಡ ನಾನು ಬಹುಶಃ ನಾನು 1989ರಲ್ಲಿ ಮನೆಗೆ ಭಾಳಷ್ಟು ಮನೆಗೆ ಹೋಗ್ತಿದ್ದೆ, ಊಟ ಮಾಡ್ತಿದ್ದೆ, ಮನೆಗೆ ಚಾ ಕೊಡ್ತಿದ್ದೆ, ಭಾಳಷ್ಟು ನಾಷ್ಟ ಕೂಡ ಮಾಡಿದ್ವಿ. ಯಾಕಂದರೆ ಅವ್ರು ನಿಲ್ಲಿಸ್ಬೇಕಾಗ್ತದೆ ಸಂದರ್ಭದಲ್ಲಿ ನಿವೃತ್ತಿ ಅಂತ ಹೋಗ್ತಾ ಇದ್ದಾರೆ. ಅಂಥ ಒಂದು ಒಳ್ಳೆಯ ಕೆಲಸಗಾರರು ಜೊತೆಗೆ ಒಳ್ಳೆಯ ಅಧಿಕಾರಿಗಳು ಕೂಡ ನಿವೃತ್ತಿ ಆಗ್ತಂದರೆ ಒಬ್ಬ ಭಾಳ ದುಃಖಕರ ವಿಷಯ. ಜೊತೆಗೆ ಸಂತೋಷ ಪಡೋದು ತಪ್ಪಾಗುತ್ತೆ. ಯಾಕಂದರೆ ಇವತ್ತು ಸಂದರ್ಭದಲ್ಲಿ ಕಾರ್ಯನಿರ್ವಹಿಸೋದು ಭಾಳ ತೊಂದರೆ ಆಗಿದೆ. ಇವತ್ತು ಕಷ್ಟ ಎಷ್ಟು ಕಷ್ಟಪಡಬೇಕಂತೇಳಿ ಇವತ್ತು ಎಲ್ಲ ಒಂದು ಚೆನ್ನಾಗಿ ಕೆಲಸ ಮಾಡಿದ್ರು ತುಂಬ ಭಾಳ ತೊಂದರೆ ಇದೆ. ಯಾಕಂದರೆ ಇವತ್ತು ಒಬ್ಬ ತಾಲೂಕು ಮಟ್ಟದ ಅಧಿಕಾರಿ ನಮ್ಮ ಬೋರ್ಡ್ ಹೇಳಿದಾಗೆ ಅಧಿಕಾರ ನಿರ್ವಹಿಸೋದು ಭಾಳ ತೊಂದರೆ ಆಗ್ತದೆ. ಚೆನ್ನಾಗಿರ್ತಕ್ಕಂಥ ಒಂದು ಚೆನ್ನಾಗಿ ಮಾಡೋದು ಕೂಡ ಭಾಳಷ್ಟು ತೊಂದರೆ ಎಡತೊಡರು ಬರ್ತಕ್ಕ ಅಂಥ ಒಂದು ಎಡತೊಡರು ಕೂಡ ಬಹುಶಃ ಪ್ರಭಾರಿ ಸಹಾಯಕ ಕೃಷಿ ಅಧಿಕಾರಿಯಾಗಿ ಪ್ರಭಾರ ಕೃಷಿ ಅಧಿಕಾರಿಯಾಗಿ ಕೂಡ ಮಾನ್ಯ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಒಂದು 3-4 ಹುದ್ದೆಗಳು ಕೂಡ ಅವರು ಸಮರ್ಥವಾಗಿ ಒಂದು 8-9 ವರ್ಷ ನಿರ್ವಹಿಸಿದ್ರೆ ಅವರ ಒಂದು ಒಳ್ಳೆ ಅದರ ಇರ್ತಕ್ಕಂಥ ಕೆಲಸ ಸಾಮರ್ಥ್ಯ ತೋರಿಸ್ಕೊಡ್ತಾರೆ. ಅದಕ್ಕೆ ದೇವರು ಆರೋಗ್ಯ ವಿಷಯ ಆಯುಷ್ಯ ಮತ್ತು ಆರೋಗ್ಯ ಸಂಪತ್ತು ಕೊಡಲಿ ಅಂತ ಆಶೆ ನಾನು ಹೇಳ್ಬೋದು.